ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಪುಡಿಗಳು, ಉತ್ತರ ಕರ್ನಾಟಕ ಸ್ಟೈಲ್ನ ಪುಡಿಗಳು ಅಂತಾರೆ. 15 ಡೇಸ್ಗೆ ಒಂದು ಸರಿ ಇದನ್ನು ಮನೇಲಿ ಮಾಡಿಟ್ಕೊಂಡ್ರೆ ನೀವು ಯಾವ ಥರ ಪಟ್ ಅಂತ ಪಲ್ಯ ಮಾಡಬೇಕು ಅಂದರೂ ಆ ಪಲ್ಯನ ಬೇಗ ಮಾಡಿಬಿಡ್ಬೋದು. ಗ್ರೇವಿ ಥರ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಏನೇ ಗ್ರೇವಿ ಇಟ್ ಮೀನ್ಸ್ ಉತ್ತರ ಕರ್ನಾಟಕದ ಗ್ರೇವಿ ಥರ ಪಲ್ಯ ಮಾಡಬೇಕು ಅಂತ ಅಂದರೆ ಸೊ ಇದಕ್ಕೆ ಬೇಕಾಗಿರೋ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಬೇಗ ಆಗುತ್ತೆ. 5 ಮಿನಿಟ್ಸ್ ಟೈಮ್ ಕೊಟ್ಟರೆ ಸಾಕು. ಸೊ ಇದನ್ನು ಬೇಗ ಹೇಗೆ ಮಾಡೋದು ಅಂತ ನೋಡಿಕೊಂಡು 15 ಡೇಸ್ಗೆ ಆಗೋಗೆ ರೆಡಿ ಮಾಡ್ಕೊಳ್ಳೋಣ. ಶೇಂಗಾ ಬೇಕು, ಹಾಗೂ ಬಿಳಿ ಎಳ್ಳು ಬೇಕು, ಹಾಗೂ ಹುಚ್ಚೆಳ್ಳು ಅಂತ ಕರೀತಾರೆ. ಆಮೇಲೆ ಕಡಲೆ. ಸೊ ಕಡಲೆ ತುಂಬ ಈಸಿ. ಈಗ ಫಸ್ಟ್ ನಾವು ಶೇಂಗಾನ ಒಂದು ಹಂಚಿಗೆ ಹಾಕ್ಕೊಂಡ್ಬಿಟ್ಟು ನಾನು 15 ಡೇಸಿಗೆ ಆಗೋ ಥರ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದು ವಾರಕ್ಕೆ ಆಗೋ ಥರನೂ ಪುಡಿ ಮಾಡ್ಕೋಬೋದು, ತುಂಬ ಇದೇ ಥರ ಪಲ್ಯಗಳನ್ನು ಮಾಡ್ತೀರಾ ಅಂತ. ನಾವು ನಾರ್ಮಲಾಗಿ ಪಲ್ಯ ಮಾಡ್ತಿರ್ತೀವಿ ಯಾವಾಗ್ಲೂ, ಬಟ್ ನಾವು 15 ಡೇಸಿಗೆ ಆಗೋಷ್ಟು ಮಾಡ್ಕೊಂಡಿರ್ತೀವಿ ಪುಡಿಗಳನ್ನು. ಸೊ ಶೇಂಗಾನ ತುಂಬ ಚೆನ್ನಾಗಿ ಹುರಿದು ಒಂದು ತಟ್ಟೆಯಲ್ಲಿ ಹಾರಕ್ಕಿಡೋಣ. ತದನಂತರ ಹುಚ್ಚೆಳ್ಳನ್ನ ಅದೇ ಹಂಚಿಗೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಕೂಡ ಒಂದು ತಟ್ಟೆಗೆ ತಕ್ಕೊಳ್ಳೋಣ. ಚೆನ್ನಾಗಿ ಉರಿಬೇಕು, ಚಟಪಟ 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 ಅಂತ ಅದು ಸಿಡಿಯುತ್ತೆ, ನಿಮಗೆ ಗೊತ್ತಾಗುತ್ತೆ ಅದ್ರ ಘಮ ಎಲ್ಲ. ಮತ್ತು ಅದನ್ನು ಒಂದು ತಟ್ಟೆಗೆ ತೆಗೆದು ಆರಿಸ್ಕೊಳ್ತಾ ಇದ್ದೀನಿ. ಅದೇ ನಂತರ ಎಳ್ಳನ್ನು ಹಾಕ್ಬಿಟ್ಟು ಅದೇ ಹಂಚಿಗೆ ಚೆನ್ನಾಗಿ ಉರಿಯೋದು. ಸ್ವಲ್ಪ ರೋಸ್ಟ್ ಆಗಲಿ. ನಾನು ಸ್ವಲ್ಪ ಬೈ ಮಿಸ್ಸಾಗಿ ಒಂಚೂರು ಹಿಂಗೆ ವಿಡಿಯೋ ಮಾಡಬೇಕಾದ್ರೆ ಅದು ತಳ ಹಿಡಿದು ಬಿಡ್ತು. ಸೊ ಈ ಕನ್ಸಿಸ್ಟೆನ್ಸಿಲಿ ಹುರಿದೆ ಸ್ವಲ್ಪ ಬೆಳ್ಳಗೆ ಗಮ್ಮನ ಥರ ಉರಿಬೋದು. ಮಿಕ್ಸರ್ ಜಾರ್ ತೊಗೊಂಡ್ಬಿಟ್ಟು ಫಸ್ಟ್ ಒಂದು ಕಡಲೆ ಪುಡಿ ಮಾಡ್ಕೊಳ್ಳೋಣ. ಕಡಲೆನ ಹಾಕ್ಬಿಟ್ಟು ನುಣ್ಣಗೆ ಪುಡಿ ಮಾಡಿ ಅದನ್ನು ಒಂದು ಬಾಕ್ಸಿಗೆ ತೆಗೆದಿಟ್ಕೊಳ್ಳೋದು. ಅದೇ ಮಿಕ್ಸರ್ ಜಾರ್ಗೆ ಎಳ್ಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡಿ ಅದನ್ನು ಒಂದು ಬಾಕ್ಸ್ಗೆ ತೆಗೆದಿಟ್ಕೋಬೇಕು. ನಾನೆಲ್ಲ ಒಂದು ಬೌಲಲ್ಲಿ ತೋರಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬಾಕ್ಸಿಗೆ ಹಾಕಿದ್ದೀನಿ. ಮತ್ತು ಅದೇ ಮಿಕ್ಸರ್ ಜಾರಿಗೆ ಹುಚ್ಚೆಳ್ಳು ಅಂತಾರಲ್ಲ, ಕುರ್ಷೆಣ್ಣಿ ಅಂತಲೂ ಕರೀತಾರೆ, ಹುಚ್ಚೆಳ್ಳು ಅಂತಲೂ ಕರೀತಾರೆ, ಅದನ್ನು ಒಂದು ಅದೇ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಅಂದರೆ ಪುಡಿ ಮಾಡಿಬಿಟ್ಟು ಸ್ವಲ್ಪ ಆರಿಸಿ ಒಂದು ಬೌಲಲ್ಲಿ ತೆಗೆದುಬಿಟ್ಟು ಎಲ್ಲ ಆರಿದ ನಂತರ ನೀವು ಬಾಕ್ಸಿಗೆ ಹಾಕಿ ಇಡಿ, ಸ್ಟೋರ್ ಮಾಡಿ. ಇಲ್ಲಾಂದರೆ ಸ್ವಲ್ಪ ವಾಸನೆ ಬಂದಂಗೆ ಆಗುತ್ತೆ, ಮೂಗು ವಾಸನೆ ಥರ ಬಂದುಬಿಡುತ್ತೆ ಬೇಗ, ಒಂದು ವಾರಕ್ಕೇನೆ. ಈ ಕನ್ಸಿಸ್ಟೆನ್ಸಿಲಿ ಮಿಕ್ಸಿ ಮಾಡಿಬಿಟ್ಟು ಇಟ್ಟಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಶೇಂಗಾ ಇತ್ತಲ್ವ, ಶೇಂಗಾದು ಸಿಪ್ಪೆ ಎಲ್ಲ ಪೀಲ್ ಮಾಡಬೇಕು, ಅಂದರೆ ತೆಗಿಬೇಕು. ಒಂದು ಬಟ್ಟೆಗೆ ಹಾಕಿ ಚೆನ್ನಾಗಿ ಹಿಂಗೆ ಉಜ್ಜಿ ಎಲ್ಲ ಹೋಗುತ್ತೆ. ಈ ಥರ ಪೀಲ್ ಆದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಅದನ್ನು ನುಣ್ಣಗೆ ಮಾಡಿಬಿಟ್ಟು ಅದನ್ನು ಒಂದು ಬೌಲಿಗೆ ತಕ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿ ಮಾಡೋದು. ಇದನ್ನು ಒಂದು ಸರಿ ಮಾಡಿಟ್ಕೊಂಡ್ರೆ ಆಮೇಲೆ ಇನ್ನೊಂದು ವಿಡಿಯೋ ಇದೆ, ಹಸಿಮೆಣ್ಸಿನ್ಕಾಯಿ ಗ್ರೀನ್ ಚಿಲ್ಲಿ ಚಟ್ನಿ ಅಂತ. ಸೊ ಅದನ್ನು ಒಂದು 15 ಡೇಸಿಗೆ ಆಗೋ ಥರ ಮಾಡಿಟ್ಕೊಂಡ್ರೆ ಪಟ್ಟಂತ ಚಪಾತಿಗೆ ಯಾವುದೇ ಥರ ಪಲ್ಯಗಳನ್ನಾದರೂ ಮಾಡ್ಬೋದು. ಸೊ ಇವಿಷ್ಟು ಮೈನ್ ಇಂಗ್ರೀಡಿಯೆಂಟ್ಸ್ ನಮ್ಮ ಮನೇಲಿ ಬಳಸೋದು ಪಲ್ಯಗಳಿಗೆ, ಹಂಗಾಗ್ಬಿಟ್ಟು ತುಂಬ ಟೇಸ್ಟ್ ಇರುತ್ತೆ ಅಂತ ಎಲ್ಲರೂ ಅಂತಾರೆ. ಸೊ ಹಾಗಾಗ್ಬಿಟ್ಟು ಇದೊಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಮಾಡಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.